ನೋಡು, ಅದೇನು ಸ್ಕ್ಯಾನಿಂಗು ಮುಗಿಸ್ಕೊಂಡು ಬಾ, ನಾನು ಇಲ್ಲೇ ಇರ್ತೀನಿ. ಸಂಜಯ್ ಅವರೇ, ನೀವು ನನ್ನ ಜೊತೆ ಒಳಗೆ ಬನ್ನಿ. ಮೊದಲನೇ ಸಲ ಪುಟ್ಟ ಜೀವನ ಸ್ಕ್ರೀನಲ್ಲಿ ನೋಡೋದು ಎಷ್ಟು ಚೆನ್ನಾಗಿರೋದು ಗೊತ್ತಾ? ಹಾರ್ಟ್ ಬೀಟ್ ನೋಡೋದಕ್ಕೆ ತುಂಬ ಚೆನ್ನಾಗಿರತ್ತಂತೆ. ಪ್ಲೀಸ್ ನನಗೋಸ್ಕರ ಬನ್ನಿ. ನನಗೆ ಮಾಡೋಕ್ಕೆ ಬೇಜಾನ್ ಕೆಲಸ ಇದೆ. ನಿನಗೋಸ್ಕರ ಅಂತೂ ನಾನು ಬರೋದೇ ಇಲ್ಲ. ಆ್ಯಂಡ್ ಲಿಸನ್, ಮನೆಯವ್ರು ಎಲ್ಲರೂ ಫೋರ್ಸ್ ಮಾಡಿದ್ರು ಅಂತ ನಾನು ಇಲ್ಲಿ ಕರ್ಕೊಂಬಂದೆ. ಜಾಸ್ತಿ ಮಾತಾಡಿದ್ರೆ ನಾನು ಇಲ್ಲಿಂದ ಹೋಗ್ತಾ ಇರ್ತೀನಿ. ನೀವು ನನ್ನ ಎಷ್ಟೇ ದೂರ ಇಟ್ಟರು ನಮ್ಮಿಬ್ಬರು ಪ್ರೀತಿಗೆ ಮಗು ಸಾಕ್ಷಿ ಅನ್ನೋದನ್ನ ನಾವು ಒಪ್ಕೊಳ್ಳೇಬೇಕಲ್ವಾ? ಐ ಆಮ್ ಲೀಸ್ಟ್ ಬಾದರ್ಡ್ ಅಬೌಟ್ ದಿಸ್, ಓಕೆ? ಪ್ರಿಯಾ ಮೇಡಮ್ ಬನ್ನಿ. ಹಸ್ಬೆಂಡ್ ಅಲ್ವಾ, ಬನ್ನಿ ನೀವು. ಹಾರ್ಟ್ ಬೀಟ್ ಆಗ್ತಿರೋದಲ್ವಾ ಅದು? ಸಂಜಯ್ ನೋಡಿದ್ರ ಹೇಗ? ಯಾಕೆ ಅರ್ಧಕ್ಕೆ ಆಚೆ ಹೋದ್ರಿ? ಐ ಡೋಂಟ್ ಲೈಕ್ ಆಲ್ ದಿಸ್. ನಂಗೆ ಇದೆಲ್ಲ ನೋಡೋ ಇಂಟ್ರೆಸ್ಟ್ ಇಲ್ಲ. ಒಂದು ಪುಟ್ಟ ಜೀವ ಹೇಗ್ ಬೆಳೆಯುತ್ತೆ ಅನ್ನೋದನ್ನ ನೋಡಕ್ಕಾಗಲ್ಲ ಅಂದ್ರೆ ನೀವೆಂತ ಡಾಕ್ಟ್ರು? ಅಪ್ಪ ಅಮ್ಮಂಗೆ ಇದು ಎಂತ ಒಳ್ಳೆ ಭಾವನೆ ಗೊತ್ತಾ? ಕೋಟಿ ಕೊಟ್ರು ಇದು ಸಿಗಲ್ಲ. ಎಂತ ಚಾನ್ಸ್ ಮಿಸ್ ಮಾಡ್ಕೊಂಡ್ರಿ ಗೊತ್ತಾ? ನಂಗೆ ಇದೆಲ್ಲ ಬೇಕಾಗೂ ಇಲ್ಲ. ಏನೋ ಪ್ರಪಂಚದಲ್ಲಿ ಒಂದು ಅದ್ಭುತ ಮಿಸ್ ಆಗಿದೆ ಅನ್ನೋ ರೇಂಜ್ ಬಿಲ್ಡಪ್ ಕೊಡ್ತಿದ್ಯಲ್ಲ ನೀನು. ಎಲ್ರು ಮಕ್ಕಳು ಮಾಡ್ಕೋತಾರೆ, ಎಲ್ರಿಗೂ ಸ್ಕ್ಯಾನಿಂಗ್ ಆಗುತ್ತೆ. ಕೇಳಿಸ್ಕೊ, ನನಗೆ ನೀನು ನಿನ್ನ ಹೊಟ್ಟೆಲಿರೋ ಮಗು, ಇದು ಎರಡರ ಮೇಲೂ ನನಗೆ ಸೆಂಟಿಮೆಂಟ್ ಇಲ್ಲ. ಜಸ್ಟ್ ಗೋ ಅವೇ. ನನ್ನ ಮೇಲೆ ಭಾವನೆ ಬೇಕಾಗಿಲ್ಲ, ಆದ್ರೆ ಸ್ವಲ್ಪ ಮನುಷ್ಯತ್ವ ಅಲ್ವಾ? ಗುಡ್ ಕ್ವಶನ್. ಇಲ್ಲಿ ಕೇಳಿಸ್ಕೊ, ಕರ್ಣ ಹೇಳ್ದ ಅಂತ ನಾನು ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿದೆ. ಪ್ರಾಪರ್ಟಿ ನನಗೆ ಸಿಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ನಿನ್ನ ಜೊತೆ ಇದ್ದೀನಿ. 1 ವರ್ಷ ಆದಮೇಲೆ ಪ್ರಾಪರ್ಟಿ ನನ್ನ ಕೈಗೆ ಸಿಗುತ್ತೆ. ಆಮೇಲೆ ನಿನ್ನ ಈ ಮಗುನ ಮನೆಯಿಂದ ಆಚೆ ಕಳಿಸ್ತಾ ಇರ್ತೀನಿ. ಆಮೇಲೆ ಇದೇ ಥರ ನೀನೇನಾದರೂ ಕಣ್ಣೀರು ಹಾಕ್ತಾ ನಿಂತ್ಕೊಂಡ್ರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ಬೇಗ ಬಂದರೆ ಡ್ರಾಪ್ ಮಾಡ್ತೀನಿ, ಇಲ್ಲ ಅಂದರೆ ನಿನ್ನಿಷ್ಟ. ಸಹಿಸ್ಕೋತೀನಿ. ನೀವು ಆಡೋ ಪ್ರತಿ ಮಾತು, ಕೊಡೋ ಪ್ರತಿ ನೋವನ್ನು ಸಹಿಸ್ಕೋತೀನಿ. ನಿಮಗೆ ಕೋಪ, ದ್ವೇಷ ಎಲ್ಲನೂ ನಾನು ತಾಳ್ಮೆಯಿಂದನೇ ಗೆಲ್ತೀನಿ. 1 ವರ್ಷ ಟೈಮ್ ಕೊಟ್ಟಿದ್ದೀರಾ ಅಲ್ಲ? ಈ 1 ವರ್ಷದಲ್ಲಿ ನಿಮಗೆ ನನ್ನ ಮೇಲೆ, ನಿಮ್ಮದೇ ರಕ್ತ ಹಂಚ್ಕೊಂಡು ಹುಡ್ತಾ ಇರೋ ಈ ಮಗು ಮೇಲೆ ಖಂಡಿತವಾಗ್ಲೂ ಪ್ರೀತಿ ಹುಟ್ಟತ್ತೆ. ಯಾಕೆ ನೀವು ಒಳಗೆ ಬರಲ್ವಾ? ನಾನು ಎಲ್ಲಿ ಹೋಗ್ತೀನಿ, ಎಲ್ಲಿ ಬರ್ತೀನಿ, ಎಲ್ಲಿ ಕೂತ್ಕೋತೀನಿ, ಇದೆಲ್ಲ ನಿನ್ನ ಪರ್ಮಿಷನ್ ತೊಗೊಂಡೇ ಮಾಡಬೇಕಾ? 3 ಹೊತ್ತು ನಿಮ್ಮ ಮುಖ ನೋಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಐ ಹ್ಯಾವ್ ಮೈ ಓನ್ ಲೈಫ್. ನನ್ನ ಫ್ರೆಂಡ್ಸ್ ಕಾಯ್ತಿರ್ತಾರೆ, ನಾನು ಹೊರಡ್ತೀನಿ. ಅಲ್ಲ, ಅಟ್ಲೀಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತನಾದ್ರೂ ಹೇಳಿ. ನಿನಗೆ ಯಾಕೆ ಬೇಕದು? ನೋಡಿ ಸಂಜಯ್ ಅವರೇ, ಇವಾಗ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಆಚೆ ಹೋದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಾ, ಆಮೇಲೆ ಕುಡ್ಕೊಂಡು ಮನೆಗೆ ಬರ್ತೀರಾ. ಇದರಿಂದ ಇಡೀ ದಿನ ವೇಸ್ಟ್ ಆಗಿ ಹೋಗುತ್ತೆ. ಇವಾಗ ಎಕ್ಸಾಮ್ಸ್ ಬೇರೆ ಹತ್ರ ಬರ್ತಾ ಇದೆ, ಸ್ವಲ್ಪ ಸೀರಿಯಸ್ನೆಸ್ ಬೇಕಲ್ವಾ? ನಿನ್ನ ಮುಖ ನೋಡಿದ್ರೆ ನನಗೆ ಏನು ಮಾಡೋಕ್ಕೂ ಮೂಡ್ ಬರಲ್ಲ. ಎಲ್ಲೋ ಒಂದು ಕಡೆ ಪೀಸ್ಫುಲ್ ಆಗಿ ಕುತ್ಕೊಂಡು ಓದ್ತಾ ಇದ್ದೀನಿ,
ಪದೇ ಪದೇ ಓದು 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 ಅಂತ ಹೇಳ್ತಾನೆ ಇರಬೇಡ. ಇಟ್ಸ್ ಸೋ ಇರಿಟೇಟಿಂಗ್. ಹೌದಾ, ಮಾಡ್ತೀನಿ ರೀ. ಧಮಾರ್. ಏನು ನೀನು ಇಲ್ಲಿ ನಿಂತ್ಕೊಂಡು ಬೆಲ್ ಪ್ರೆಸ್ ಮಾಡಿಬಿಟ್ರೆ ಹಾಸ್ಪಿಟ್ಲಿನಿಂದ ಸೂಪರ್ ಮ್ಯಾನ್ ಕಾರಣ ಹಾರ್ಕೊಂಡ್ ಬಂದ್ಬಿಡ್ತಾನ? ನಿಂದು ಈ ಬೆಲ್ದು ಒಂದೇ ಗತಿ, ನೀನು ಇದೇ ಥರ ಬೇಗ ಫಿನಿಶ್ ಆಗ್ತಾ. ಬರಲ್ಲ ಬೇಬಿ? ಒಂದು ಮಾತು ಕೇಳಲ್ಲ ಲೈಟ್ ಹೌಸ್, ನೀವು ಯಾಕೆ ಈ ಹಾಸ್ಪಿಟಲ್ಗೆ ಮತ್ತೆ ಜಾಯ್ನ್ ಆಗಬಾರ್ದು? ನಾವು ಜೊತೆ ಸುತ್ತಾಡ್ಬೋದು, ಒಟ್ಟಿಗೆ ಕೆಲಸ ಮಾಡ್ಬೋದು, ಇಬ್ಬರು ಸೇರಿ ಹಾಸ್ಪಿಟ್ಲ ಇನ್ನೂ ದೊಡ್ಡದಾಗಿ ಬೆಳೆಸ್ಬೋದು. ನಿಮ್ಮ ಜೊತೆಗಿರೋದು ನನಗೂ ಇಷ್ಟನೇ ಮುದ್ದು. ಆದರೆ ನನ್ನ ಸದ್ಯಕ್ಕೆ ಈಗ ಕ್ಲಿನಿಕ್ ಕಡೆ ಗಮನ ಕೊಡಬೇಕು. ನನಗೂ ಒಂದಷ್ಟು ಕನಸುಗಳಿದೆ, ಅದನ್ನು ಪೂರೈಸಬೇಕು. ಅದನ್ನು ಇಲ್ಲಿತ್ಕೊಂಡೇ ಮಾಡ್ಬೋದಲ್ಲ, ನಾನು ಜೊತೆಗೆ ನಿಂತ್ಕೋತೀನಿ. ನಾನು ಹಾಸ್ಪಿಟಲ್ ಯಾಕೆ ಬಿಟ್ಟೆ ಅಂತ ನಿಮಗೂ ಗೊತ್ತಿರೋದೆ. ಆತ್ಮಗೌರವಕ್ಕೆ ಪೆಟ್ಟಾದಾಗ ಮತ್ತೆ ಅದೇ ಜಾಗಕ್ಕೆ ಬರೋಕ್ಕೆ 100 ಸಲ ಯೋಚನೆ ಮಾಡಬೇಕಾಗತ್ತೆ. ಸಂಜೆ ಆಗಲಿ ಮಾವ ಆಗಲಿ ಇನ್ನೂ ನಮ್ಮ ಸಪೋರ್ಟಿವ್ ಆಗಿಲ್ಲ. ಈಗಷ್ಟೇ ಮನೇಲಿ ಕೆಲವೊಂದು ಪರಿಸ್ಥಿತಿ ಸರಿ ಹೋಗ್ತಿದೆ, ಅದ್ರ ಮಧ್ಯೆ ಯಾಕೆ ಸುಮ್ಮನೆ ಪ್ರಾಬ್ಲಮ್ ಮಾಡ್ಕೊಳ್ಳೋದಲ್ವಾ? ನೋಡಿ, ಅವ್ರು ಇರೋದೇ ಹಾಗೆ. ನಿಮಗೆ ಗೊತ್ತಿಲ್ದಿರೋದು ಏನಿದೆ ಹೇಳಿ? ಹಾಗಂತ ಬರೀ ಅವ್ರ ಕಾರಣಕ್ಕಷ್ಟೇ ದೂರ ಇದ್ದೀನಿ ಅಂತಲ್ಲ, ನನಗೂ ಒಂದಷ್ಟು ಗುರಿ ಇದೆ ಮುದ್ದು. ಅನಾಥಾಶ್ರಮ, ವೃದ್ಧಾಶ್ರಮಕ್ಕೆ ಹೋಗಿ ಫ್ರೀ ಮೆಡಿಕಲ್ ಕ್ಯಾಂಪ್ ಮಾಡಬೇಕು. ಸುಮ್ಮನೆ ಪ್ರಚಾರಕ್ಕೋ ನಾಮಕೋ ಹೊಸ್ತೆಗೋ ಅಲ್ಲ, ಅದರಿಂದ ನಿಜವಾಗ್ಲೂ ಅವ್ರಿಗೆ ಹೆಲ್ಪ್ ಆಗಬೇಕು. ಸ್ಲಮ್ಮಿಗೆ ಹೋಗಿ ಹೆಲ್ತ್ ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು. ಅದರಲ್ಲೂ ಅಲ್ಲಿರೋ ಹೆಣ್ಮಕ್ಳಿಗೆ ತುಂಬ ಪ್ರಾಬ್ಲಮ್ಸ್ ಇದೆ. ತುಂಬ ಜನ ಹೆಣ್ಮಕ್ಳಿಗೆ ಆರೋಗ್ಯದ ಸಮಸ್ಯೆ ಬಗ್ಗೆ ಕನಿಷ್ಠ ನಾಲೆಡ್ಜ್ ಕೂಡ ಇಲ್ಲ, ಹೇಳ್ಕೊಳ್ಳೋದಕ್ಕೆ ಧೈರ್ಯನೂ ಇಲ್ಲ. ಅಂಥವ್ರಿಗೆಲ್ಲ ಸ್ಪೆಷಲ್ ಕ್ಯಾಂಪ್ ಮಾಡಬೇಕು. ಜೈಲಲ್ಲಿರೋ ಕೈದಿಗಳಿಗೆ ಮಾನಸಿಕ ಆರೋಗ್ಯನ ಕಾಪಾಡ್ಕೊಳ್ಳೋಕ್ಕೆ ಜಾಗ್ರತೆ ಮೂಡಿಸ್ಬೇಕು. ಹೀಗೆ ಏನೇನೋ ಪಟ್ಟಿ ಮಾಡ್ಕೊಂಡಿದ್ದೀನಿ. ಸಮಾಜದಲ್ಲಿ ಯಾರು ಅಸಹಾಯಕರು ಅವ್ರ ನೋವಿಗೆ ಡಾಕ್ಟರ್ಸ್ ಆಗಿ ನಾವು ಸ್ಪಂದಿಸ್ಬೇಕು, ಅದೇ ನನ್ನ ಗುರಿ. ಪ್ರೌಡ್ ಆಫ್ ಯು ಡಾಕ್ಟ್ರೇ. ಡಾಕ್ಟರ್ ಆದ ತಕ್ಷಣ ದುಡ್ಡು ಮಾಡೋದು ಹೇಗೆ, ಬಿಸ್ನೆಸ್ ಮಾಡೋದು ಹೇಗೆ ಅಂತ ಮನಸ್ಥಿತಿ ಮಧ್ಯೆ ನಿಜವಾಗ್ಲೂ ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ, ದ್ಯಾಟ್ಸ್ ಗ್ರೇಟ್. ಇದಕ್ಕೆಲ್ಲ ನೀವೇ ನಂಗೆ ಸ್ಫೂರ್ತಿ. ನಿಧಿ, ನಿಮ್ಮಂಥ ಡಾಕ್ಟರ್ ನಮ್ಮ ಹಾಸ್ಪಿಟಲ್ಗೆ ನಿಜವಾಗ್ಲೂ ಬೇಕಾಗಿದೆ. ನೋಡಿ, ನೀವು ನನ್ನ ಹೆಂಡತಿ ಅನ್ನೋ ಕಾರಣಕ್ಕೆ ಮತ್ತೆ ಬನ್ನಿ ಅಂತ ಇಲ್ಲ, ನಿಮ್ಗಿರೋ ನಾಲೆಜ್, ಹೆಲ್ಪಿಂಗ್ ನೇಚರ್ ನೋಡಿ ಹೇಳ್ತಾ ಇದ್ದೀನಿ. ನಿಮ್ಮ ಕ್ಲಿನಿಕ್ನ ಇಲ್ಲೇ ಶಿಫ್ಟ್ ಮಾಡಿದ್ರೆ ಹೇಗೆ?